ಜಿಲ್ಲೆಯಲ್ಲಿ ತೊಗರಿ ಖರೀದಿ ಕೇಂದ್ರ ಸ್ಥಾಪನೆ, ವಿಮಾ ಪರಿಹಾರ ಮತ್ತು ರೈತರ ವಿವಿಧ ಬೇಡಿಕೆಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 6.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿದ್ದು, ಈಗಾಗಲೇ ಅತಿವೃಷ್ಟಿಯಿಂದ ಸುಮಾರು 80% ಬೆಳೆ ಹಾಳಾಗಿದೆ. ಉಳಿದ ತೊಗರಿ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಕೇಂದ್ರ ನಿರ್ದೇಶನದಂತೆ ಜಿಲ್ಲಾಡಳಿತ ತೊಗರಿ ಕೇಂದ್ರವನ್ನು ಸ್ಥಾಪಿಸಬೇಕು. 2024-25ನೇ ಸಾಲಲ್ಲಿ ಕೃಷಿ ಮಾರಾಟ ಇಲಾಖೆ 127 ತೊಗರಿ ಬೋರ್ಡ್ 50 ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ಕಾಟಾಚಾರಕ್ಕೆ ಕಾರ್ಯನಿರ್ವಹಿಸಿರುವುದರಿಂದ ಹಲವಾರು ತೊಂದರೆಗಳು ರೈತರು ಅನುಭವಿಸುವಂತಾಗಿದೆ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಜಿಲ್ಲಾ ರೈತ ಸಮಿತಿ ಆಗ್ರಹಿಸಿದೆ. ಈ ವರ್ಷ ಸುಮಾರು 6,06,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದ್ದು, ಅದರಲ್ಲಿ ಸಂಪೂರ್ಣವಾಗಿ ಮತ್ತು 80% ಹಾನಿಯಾಗಿದೆ. ಉಳಿದಂಥ ತೊಗರಿಗಳೇ ಒಂದು ಬೆಂಬಲ ಬೆಲೆಯಲ್ಲಿ ಕೂಡಲೇ ಏನು ತೊಗರಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇದೇ ತಿಂಗಳ 8ನೇ ತಾರೀಕಿನ ದಿವಸ ಕೇಂದ್ರಕ್ಕೆ ಸುಮಾರು 12,60,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಜ್ಯದಲ್ಲಿ ತೊಗರಿ ಬೆಳೆಗಾರಿರ್ತಾರೆ. ಆದ್ದರಿಂದ ಆ ಒಂದು ತೊಗರಿ ಬೆಳೆಗಾರರು ಈ ಒಂದು ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಕಟಾವಾಗಿ ಬರೋದ್ರಿಂದ ಆ ಒಂದು ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ಸಿಗಬೇಕಂದ್ರೆ ಈಗಿರುವಂಥ ಮಾರುಕಟ್ಟೆ ದರದಲ್ಲಿ ಇವತ್ತು ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಸುಮಾರು 5,830, 6,000, 50,000 ಹೀಗಿದೆ. ಹೀಗಿರುವಾಗ ರೈತರು ತೊಂದರೆಯಲ್ಲಿರ್ತಾರ ಅಂತ ತಿಳ್ಕೊಂಡು ಪತ್ರ ಬರೆದಂಥ ಸಂದರ್ಭದಲ್ಲಿ ಅದಕ್ಕೆ ತೀಕ್ಷ್ಣವಾಗಿ 24 ಗಂಟೆಯಲ್ಲಿ ಇವತ್ತಿನ ದಿವಸ ಸ್ಪಂದಿಸಿದಂಥ ನಮ್ಮ ಕೇಂದ್ರ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದವರೇ ಆದಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮುತುವರ್ಜಿ ವಹಿಸಿ ಕೇಂದ್ರ ಕೃಷಿ ಮಂತ್ರಿಗಳಾದಂಥ ಶಿವರಾಜ್ ಸಿಂಗ್ ಅವರಲ್ಲಿ ಮನವಿಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಆದ್ದರಿಂದ ಅವರಿಗೆ ನೆರವಿಗೆ ಸರ್ಕಾರ ಬರೋದು ಅತ್ಯಂತ ಅವಶ್ಯಕತೆ ಇದೆ. ನಾವು ಕೂಡಲೇ ತೊಗರಿ ಖರೀದಿಗಳು ಏನು ಕೇಂದ್ರಗಳನ್ನು ಇವತ್ತು ನೆಫೆಡ್ ಮತ್ತು NCCF ಕಡೆಯಿಂದ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿಸಬೇಕು. ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ಕೇಂದ್ರ ಸಚಿವರಾದಂಥ ನಮ್ಮ ಏನು ಶಿವರಾಜ್ ಚೌಹಾಣ್ ಅವರಿಗೆ ವಿನಂತಿಯನ್ನು ಮಾಡಿದಾಗ ಕೂಡಲೇ ಅವರು ರಾಜ್ಯದಲ್ಲಿ 9,70,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ತೊಗರಿ ಬೆಳೆಗಳಿವೆ, ಆ ತೊಗರಿ ಬೆಳೆ ಖರೀದಿ ಮಾಡಲಿಕ್ಕೆ ನೆಫೆಡ್ ಮತ್ತು NCCFಗೆ ಒಂದು ಅನುಮತಿಯನ್ನು ನೀಡಿ ಈ ಭಾಗದ ರೈತರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೂ ಮತ್ತು ಕೇಂದ್ರ ಸಚಿವರಾದಂಥ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ರೈತರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ. ಎರಡನೇ ವಿಷಯ ಹೇಳಬೇಕಪ್ಪ ಅಂದ್ರೆ, ತಮಗೆಲ್ಲ ತಿಳಿದಿರುವಂತೆ ಅತಿವೃಷ್ಟಿಯಿಂದ ಸುಮಾರು 7,06,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೆ ಹಾನಿಯಾಗಿದೆ. ಆದರೆ ಸರ್ಕಾರ ಇವತ್ತು ದಿವಸ ಅಳದು ತೂಗಿ 3,24,000 ಹೆಕ್ಟೇರ್ ಪ್ರದೇಶ ತೊಗರಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿಕೊಂಡು ಹೇಳಿದ್ದಾರೆ. ಆದರೆ ವಾಸ್ತವದಲ್ಲಿ ಅಷ್ಟಿಲ್ಲ. ವಾಸ್ತವದಲ್ಲಿ ಸುಮಾರು 80% ತಿಳ್ಕೊಂಡು ಬೆಳಗಾವಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ ಸುಮಾರು 7 ಲಕ್ಷ ಆಗ್ಯದ. ಇವತ್ತಿನ ದಿವಸ ಅದೇ ವ್ಯತ್ಯಾಸ ಇವತ್ತು ಪರಿಹಾರ ನೀಡುವ ನಿಟ್ಟಿನಲ್ಲಿ ಆಗಿದೆ. ಸರ್ಕಾರ ಹೇಳ್ತು NDRF ಪ್ರಕಾರ 8,500 ಪ್ರತಿ ಹೆಕ್ಟೇರ್ ಕೊಡ್ತೀವಿ, ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 8,500 ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇವತ್ತು ಒಣ ಬೇಸಾಯಕ್ಕೆ 17,000 ಮತ್ತು ಇದಕ್ಕೆ 34,000 ನಮ್ಮ ನೀರಾವರಿ, ಈ ರೀತಿಯಾಗಿ ಅವರು ಘೋಷಣೆ ಮಾಡಿದ್ರು. ಆದರೆ ಯಾವ ರೈತರಿಗೂ ಕೂಡ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.